ಡೇ 2 ಇವತ್ತು ಡಿಸ್ನಿ ಲ್ಯಾಂಡ್ ಹೋಗೋದದ. ಬಟ್ ಇದು ನಾಷ್ಟ ಏನು ಹೇಳ್ರಿ, ಬ್ರೆಡ್ ನೋಡ್ರಿ ಏನದ ಜೀವನದಾಗ. ಇದೊಂದು ಶೇಬು ತೊಗೊಂಡ್ಬಿಟ್ಟು ನಾನು ಶೇಬು ತೊಗೊಂಡು ನಾನು ತಿನ್ಕೋತ ಹೋಗ್ತೀನಿ. ಅದಾಗ ಇಲ್ಲಿರೋ ಮ್ಯಾಪ್ ಗೀಪೆಲ್ಲ ಮ್ಯಾಪ್ ಗೀಪೆಲ್ಲ ನೋಡ್ಬೋತ ಹೋಗ್ಬೇಕಿಲ್ಲ. ಎಲ್ಲಿ ದೊಡ್ಡದಪ್ಪ ಇದು ನೋಡಿ. ಡಿಸ್ನಿ ಪಾರ್ಕ್ ಅಂತ ಇರ್ತದೆ. ಆಮೇಲೆ ಇನ್ನೊಂದು ಡಿಸ್ನಿ ಅಡ್ವೆಂಚರ್ ವರ್ಲ್ಡ್ ಅಂತ ಇರ್ತದೆ. ನಾವು ಪಾರ್ಕಿಗೆ ಹೊಂಟೀವಿ. ಹಾ ಏನು ಜಾತ್ರೆ ಹಾಂ, ಸಿಕ್ಕಾಪಡಿ ಮಂದಿ ಇರ್ತಾರೆ ಇಲ್ಲೇ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರ್ತದಂತ. ಸೆಕ್ಯೂರಿಟಿ ಚೆಕ್ದಾಗ ಹೋದಾದ್ಮೇಲೆ ಆಮೇಲೆ ಟಿಕೆಟ್ ತೋರಿಸಿ ಒಳಗೆ ಹೋಗೋದು. ಅಪ್ಪಿ ಸೊಗಾಸ ಹಾರಿ ಮೇಲೆ ಈಗ ಬಂದ್ವಿ ನೋಡಪ್ಪ ಡಿಸ್ನಿ ಪಾರ್ಕ್. ಇದು ಇಲ್ಲಿ ಅಡ್ವೆಂಚರ್ ಏನೇನೋ ಇರ್ತಾವಂತ. ಒಟ್ಟು ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಂತ. ಆ ಒಂದು ಟಿಕೆಟ್ಲಿ ಒಂದು ಡಿಸ್ನಿ ಪಾರ್ಕರೇ ಹೋಗ್ಬೋದು, ಇಲ್ಲ ಅಡ್ವೆಂಚರ್ ವರ್ಲ್ಡರೇ ಹೋಗ್ಬೋದು. ಅಂದ್ರೆ ಫಿಸಿಕಲಿ ಪಾಸಿಬಲ್ ಇರೋದು ಒಂದು ಯಾವ್ದಾರು ಹೋಗಿ ಅದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡೋದು. ಸೊ ಡಿಸ್ನಿ ಪಾರ್ಕಿಗೆ ಬಂದ್ವಿ ನಾವು. ಮತ್ತು ಫೋಟೋ ತೆಗಿಯೋದು ಏನು ನಾವು ಫೋಟೋ ತೆಗೆದು ನಾವು ಫೋಟೋಗ್ರಾಫರ್ ಆಗ್ಬಿಟ್ಟಿನಿ. ಇಲ್ಲ ಈಗಿನ ಫೋಟೋ ತೆಗೆದು ಇಲ್ಲೇನೋ ಚಂದ ನೋಡಪ್ಪ. ವಾಟ್ ಅ ಬ್ಯೂಟಿಫುಲ್ ವ್ಯೂ ಮ್ಯಾನ್. ಸುಮ್ಮನೆ ಇಲ್ಲಿ ಮಂದಿ ಹಿಂಗೆ ಕೂತಾರೋದಸ್ತೆ. ಯಾಕಂದ್ರೆ ಇಲ್ಲ ಪೆರೇಡ್ ಆಗ್ತದಂತೆ. ಎದ್ರ ಪೆರೇಡ್ ನನಗಂಕ್ರಿ ಗೊತ್ತಿಲ್ಲ. ಈಗ ಏನೋ ಯೂಟ್ಯೂಬ್ದಾಗ ನೋಡ್ಯಾ ಚಲೋ ಇರ್ತದೆ. ಹಿಂಗೆ ಏನೋ ಮಾಡ್ತಾರಂತ. ಎಲ್ಲಾ ಕ್ಯಾರೆಕ್ಟರ್ಸ್ ಡಿಸ್ನಿ ಕ್ಯಾರೆಕ್ಟರ್ಸ್ ಎಲ್ಲ ಹಿಂಗ ಒನ್ ಬೈ ಒನ್ ಬಂದು ಎಲ್ಲರೂ ಹಾಯ್ ಮಾಡಿ ಲೈಕ್ ರ್ಯಾಂಪ್ ವಾಕ್ ನಮ್ಮಲ್ಲಿ ಹೆಂಗ್ ಮಾಡ್ತಾರಲ್ಲ ಹಂಗ್ ಮುಖ ಹೊಲಸು ಗಟ್ಟಿ ಇಟ್ಕೊಳಂಗಿಲ್ಲ. ಇವರೆಲ್ಲರಿಗೂ ಹಾಯ್ ಮಾಡ್ತಾರೆ. ಹಂಗೆ ಏನೋ ಅದಪ್ಪ ಒಟ್ಟು. ಸೊ ನೋಡ್ಲಿಕ್ಕೆ ತಡಿ ಏನು ಬರ್ತದೆ ನೋಡಂತ. ನಾವು ಸ್ಟಾರ್ಟ್ ಆಯ್ತು ನೋಡಪ್ಪ. ಅಲ್ಲಿ ಏನೋ ಬರ್ಲಿಕ್ಕೆ ಡ್ಯಾನ್ಸ್ ಗೀನ್ಸ್ ಮಾಡ್ಲಿಕ್ಕತ್ತಾರಲ್ಲಿ. ಇಲ್ಲಿ ಕಾಲಿಂದ ಇಲ್ಲಿ ಹೆಂಗೆ ನಿಂತಾರ ನೋಡಿ. ಇಲ್ಲಿಂದ ಹೊರಗೆ ಇಟ್ರೆ ಅಕ್ಕಿ ಹೋಗ್ಬೇಕು ಬರ್ತಾಳೆ. ಇಲ್ಲಿದ್ದಾರೆ ನೋಡಿ. ಈಕಿ ಬಂದು ಬೈದ ಬಿಡ್ತಾಳೆ. ನೋಡಲ್ಲ ಅಲ್ಲಿಗತ್ತಾರ ಸರಿ ಒಳಗೆ ಸರ್ರಿ ಅಂತ. ಇಲ್ರಿ ಕಾಲು ಇಟ್ಟೆಲ್ಲ ಹೊರಗೆ ನಾನು. ಬಂತು ದೋಸ್ತ ಬಂತ ಇಂತ ಬರ್ಲಿ ಅದ ಡ್ಯಾನ್ಸ್ ಮಾಡ್ಲಿಕತ್ತಾರ. ಬಂತಪ್ಪ ಡ್ಯಾನ್ಸ್ ಬಂತು. ಏನೋ ಇದ್ದಾರೆ ಇಲ್ಲಿ ಏನೋ ಆಗ್ಯಾರ. ಅವು ಪೆರೇಡ್ ಆತ. ಅದು ಏನಿರ್ತದೆ ಅಂದ್ರೆ ಕ್ಯಾರೆಕ್ಟರ್ಸ್ ಇರ್ತಲ್ಲ ಡಿಸ್ನಿದು, ಅದು ತೋರಿಸ್ತಾರೆ ಅಷ್ಟೇ. ಈಕಿಗೆಲ್ಲ ತಿಳಿತು ಯಾವ್ಯಾವಿದು ಅಂತ. ಆಕಿ ನೋಡ್ತಿದ್ದೆ. ನಾ ಏನು ನೋಡ್ದಂಗಿಲ್ಲ, ಸುಮ್ಮನೆ ಹಂಗೆ ಹಿಂಗೆ ನೋಡ್ಬೇಕು ಕೂತಿದ್ದೆ ನಾನು ಏನು ನಡ್ದ ಅಂತ. ಸಣ್ಣ ಹುಡುಗರಿಗೆ ಎಲ್ಲ ಯಾರ್ಯಾರು ಡಿಸ್ನಿದು ಇದು ಕ್ಯಾರೆಕ್ಟರ್ಸ್ ಗೊತ್ತಿರ್ತಾವಲ್ಲ ಅವ್ರು ನೋಡ್ಲಿಕ್ಕೆ ಮಜಾ ಇರ್ತದೆ. ಅಲ್ಲ ಅಂದ್ರೆ ನೋಡಿದ್ದವರಿಗೂ ಚಲೋ ಅನ್ನಿಸ್ತದೆ. ಇಲ್ಲೆಲ್ಲಿ ಬಂದ್ವಿ ಒಮ್ಮೆ ನಮ್ಮಲ್ಲಿ ಎಲ್ಲೋ ಕರ್ಕೊಂಬಂದ್ಬಿಟ್ಲಲ್ಲ ಈಕಿ. ಮಿಕ್ಕಿ ಮೌಸ ಹಿಡ್ಕೊಳಿಗೆ ಜಾಗ ಇಲ್ಲ. ಈಗ ಫಸ್ಟ್ ನಾವು ಸ್ಟಾರ್ ಟೂರ್ಸ್ ಅಂತೇನೋ ಅದು ಅಲ್ಲಿ ಬಂದೀವಿ. ಅಡ್ವೆಂಚರ್ ಮಾಡ್ಬಿಡೋದು ಫಸ್ಟ್ ಬಂದು ಕೂಡ ಇದಿಲ್ಲೇ ಬಂದೀವಿ. ಈಗ ಏನು ಡಿಸ್ಕವರಿ ಲ್ಯಾಂಡ್ದಾಗ ಸ್ಟಾರ್ ಟೂರ್ಸ್ ಅಂತ ಇರ್ತದ, ಅಲ್ಲಿ ಬಂದೀವಿ. ಅಲ್ಲಿ ಅಡ್ವೆಂಚರ್ ಇರ್ತದಂತ. ಏನದ ನೋಡ್ಬೇಕೀಗ. ಏನಪ್ಪ ಅವನೊಂದು ಕತ್ಲಾಗ ಹಿಡಿಸಿರ್ತಾರಲ್ಲ. ಯಾಕೋ ಲಪಡ ಮಾಡೋ ಹಂಗಿದಾರಲ್ಲ. ಲಪಡ ದೋಸ್ತಿಲ್ಲೇ ದೋಸ್ತ ಎಲ್ಲೋ ಗುಹೆಗೆ ಕರ್ಕೊಂಡು ಹೊಂಟಾರ ಹೇಳ್ತೀನಿ. ಲೈನ್ ಎಷ್ಟು ದೊಡ್ಡದ ಅಂದ್ರೆ ಹೇಳ್ತೀನಿ. ಹೇಳಪ್ಪ ಏನು ದೋಸ್ತ ಏನೇನೋ ಅವಲ್ಲ. ಇನ್ನು ಮುಂದೆ ಎಲ್ಲಿ ನಿಂದಿರ್ತದೋ ಗೊತ್ತಿಲ್ಲ. ಇದು ಒಳಗೆ ಲೈನ್ ಬಂದು ಟಿಕೆಟ್ ಕೌಂಟ್ರಿಗೆ ಕಡೆಗೆ ಬಂದ್ವಪ್ಪ. ಚಸ್ಮೆ ಕೊಟ್ಟಾರ, ಏನೋ ನಿಂದ್ಸ್ಯಾರ. ನಾವು ಎಲ್ಲಿ ಹೊಂಟಿವಿ ನಮಗೆ ಗೊತ್ತಿಲ್ಲ. ಅಲ್ಲ ಏನು ಫ್ಲೈಟಿಗೆ ಹೊಂಟಿವಿ ಏನೋ ಮತ್ತೆ ಊರಿಗೆ ಹೊಂಟಿವಿ. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ. ಸರ್ಪ್ರೈಸ್ ಆಗ್ಲಿಕ್ಕೆ ಬಂದೀವಿ. ಎಂಟ್ರ ಅದು ಏನೋ ಇದು ಫ್ಲೈಟ್ ಏನು ಹಿಂಗೆ ಕೂತ್ರೆ ಏನು ಮಾಡೋದು ಇಲ್ಲಿ ಕೂತು ವಾಪಸ್ ಬೆಂಗಳೂರಿಗೆ ಬಿಡ್ತೀರೇನ್ರಿ? ಏನು ಹಿಂಗೆ ಏನೋ ಚಲೋ ಇತ್ತು. ಸಣ್ಣ ಹುಡುಗರಿಗೆ ಅದೆಲ್ಲ ಆಡ್ತಾಡ್ರಪ್ಪ. ಏನಿಲ್ಲ 3D ಇದಾಗ ಏನೋ ಕರ್ಕೊಂಡು ಹೋಗ್ತಾರೆ ಸುಯಿ ಅಂತ ಅಷ್ಟೇ. ಇವು ನಾಟ್ ಫಾರ್ ಫೇಂಟ್ ಹಾರ್ಟೆಡ್ ಅಂತ ಎಲ್ಲ ಬರ್ದಿದ್ರು ಇದ್ರ ಮೇಲೆ. ನಾವು ಹುಚ್ಚಾಗಿದ್ವಿ. ಎಲ್ಲೋ ಕರ್ಕೊಂಡು ಹೋಗಿ ಎಲ್ಲೋ ಒಗಿತಾರಂತೆ. ಹಿಂಗೆ ಎದ್ರಿಗೆ ಬಂತ ಅದ ಅಂತೀನಿ. ಹಿಂಗೆ ಏನೋ 3D ಗ್ಯಾಸ್ ತೋಡ್ತಾರೆ. ಹಿಂಗೇನೋ ಅದು ಸ್ಟಾರ್ ವಾರ್ ಅದು ಹಿಂಗೆ ಕರ್ಕೊಂಡು ಹೋಗ್ತದೆ. ಚಲೋ ಅದು, ಹಂಗೇನಿಲ್ಲ ಹೊಲಸಂಗಿಲ್ಲ. ಬಟ್ ಅದು ಹೆದರಿಕೆ ಏನು ಬರೋಂಗಿಲ್ಲ. ಮಜಾ ಬರ್ತದೆ ಅಷ್ಟೇ. ಬರಬೇಡ್ರಿ.
ಇಲ್ಲಿ ಬಂತು ನೋಡು, ಇದು ಕರೆಕ್ಟ್ ಅದ. ಇದು ಎಲ್ಲ ಚಿರ್ಕೋತ್ ಹೋದ್ರೆ ಯಾರೋ ಒಂದಿಷ್ಟು ಮಂದಿ ಚಿರ್ಕೋತ್ ಹೋದ್ರೆ ಮಂದಿ. ನೋಡಿ ಚೀರ್ಲಿಗ ಸತ್ತ ಅಣ್ಣ ಸತ್ತ ಚೀರ್ಲಿಗತ್ತಾರ ನೋಡು. ಇಲ್ಲಿ ಹೋಗ್ಬೇಕು ನಾವು ಆ್ಯಕ್ಚುಲಿ. ಇದೇನು ಸ್ಟಾರ್ ವಾರ್ಸ್ ಅದಲ್ಲ, ಇಲ್ಲೇ ಜಾಸ್ತಿ ಮಂದಿ ಒದರಾಡ್ಲಿಕತ್ತಾರ. ಇಲ್ಲೇ ಹೋಗ್ಬೇಕು ನಾವು. ಈಗ ಅವನ ಹಸಿವಾಲಿಗತ್ತದ ನಮಗೆ. ಹುಡುಗಾಡ್ಕೊ ಕೂತಿದ್ವಿ ಇಲ್ಲೆಲ್ಲಿ ವೆಜ್ ಎಲ್ಲಿ ಸಿಗ್ತದಂತ. ಇಷ್ಟು ಲೈನ್ ಅದಪ್ಪ. ಲೈನ್ ಬಂತು, ಇನ್ನೇನು ಹೋಗೋದಿನ್ನ. ನೀವು ಗಟ್ಟಿರ್ಬೇಕು ದೋಸ್ತ. ಏನ್ರ ಇಲ್ಲಿ ಬರ್ಬೇಕಂದ್ರೆ ಕ್ಯೂದಾಗ ನಿಂದ್ರಲಿಕ್ಕೆ ಗಟ್ಟಿರ್ಬೇಕು. I will have some technical issues right now, so be patient. I'm waiting for some more information. ಟೆಕ್ನಿಕಲ್ ಇಶ್ಯೂನ ದೋಸ್ತ ಸಾಯಿ ಹೊಡ್ದು ಎಲ್ಲರಿ ಅಣ್ಣ ನನಗೆ ಸಾಯುವುದಿಲ್ಲಪ್ಪ. ಮತ್ತು ಹೇಳಿರ್ತೇನೆ ನಾನು ಪ್ಯಾರಿಸಿಗೆ ಬಂದು ಇಲ್ಲಿ ಸ್ಟಾರ್ ವಾರ್ಸ್ದಾಗ ಕೂತು ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗಿ ಇವು ಕೂತ್ಬಿಟ್ರಲ್ಲೋ ದೋಸ್ತ. ಇವರು ಏನು ಮನುಷ್ಯರಿದ್ದಾರೋ. ಟೆಕ್ನಿಕ್ ತಡ ಆಗ್ತಂದು ತೋರಿಸ್ತದೆ. ತಡ ಆಗ್ತದ ಹಂಗಾದ್ರೆ ಏನು ಒಂದು 2 ತಾಸು ಇಲ್ಲೇ ಕೂತ್ಬಿಡೋಣ. ಹಸಿವಾಲಿಗತ್ತದು ನಮಗೆ. ಸರಿ ಚಕ್ಲಿ ತಿನ್ನೋದು. ಎಲ್ಲಿ ಹೊಂಟಿವಣ? ಎಕ್ಸಿಟ್ ವೆನ್ ವಿಲ್ ಇಟ್ ಓಪನ್? Maybe later today. ಲೇಟರ್ ಟುಡೇ. ಇಷ್ಟೊತ್ತು ನಿಂತು ಬರೀ ಸಾಕು. ಏನು ಮಾಡೋದು? ಏನು ಇಷ್ಟೊತ್ತು ನಿಂತು ಅರ್ಧ ತಾಸು ಮ್ಯಾಲೆ ನಿಂತೀವಿ ನಾವು. ನಿಂತು ಟೆಕ್ನಿಕಲ್ ಇಶ್ಯೂ ಅಂತ ಹೊರಗೆ ಕಳಿಸ್ಬಿಟ್ರು. ಜಗಳ ತೆಗಿತಿದ್ರಿ. ಜಗಳನ ತೆಗಿತಿದ್ರು. ಹೊಂಟು ಬಿಟ್ರೆ ಇಲ್ಲೇ ಮಂದಿ ಪಾಪ. ಒಬ್ಬರೇ ಜಗಳ ತೆಗಿಯೋರು. ಲಫಡ ಆಗ್ಬೇಕಾಗಿತ್ತು ದೋಸ್ತಿಗೆ. ಅದಂಗೆ ನೀವು ಇದನ್ನ ಮಾಡಿದ್ರಿ. ಟೆಕ್ನಿಕಲ್ ಇಶ್ಯೂ ಬೀಳ್ತೀವಿ ನಾವು, ಬೇಕಾದ್ರೆ ಸಾಯ್ತೀವಿ. ಈಗ ಕೂಡ ಕುತ್ತ ಹೋಗ್ತೀವಿ ನಾವು ಅಂತಿದ್ವಿ. ಈಗನೇನು ಅದ ದೋಸ್ತಿ ಇಲ್ಲೇ ತಿಂದು ಬಿಡೋದು ಇದನ್ನ ಪಟ್ ಅಂತ. ಈಗ ಹೋಗಿ ತೊಗೊಂಡ್ಬಿಡೋದು ಫಸ್ಟ್ ಕ್ಲಾಸ್. ಆರ್ಡರ್ ನಂಬರ್ ಎಷ್ಟೇ ಲೈನ್ದಾಗ ನಿಂತಾರಲ್ಲ ಇಲ್ಲೂ ನಾವು ನೀವ್ರ ಲೈನ್ ಹೋದ್ರು ಏನು ಇಲ್ಲೇ ತಂದು ಕೊಡ್ತಾರ. ಫೈನಲಿ ಬಂತು ದೋಸ್ತ ನಮ್ದು ವೀಗನ್ ಬರ್ಗರ್, ಪ್ಲ್ಯಾಂಟ್ ಬೇಸ್ಡ್ ಬರ್ಗರ್ ಅಂತ. ಇದು 3800 ರೂಪಾಯಿದು. ಇದು ಹೌದಲ್ಲ? ಹೆಂಗದ? ನಾವು ನೀ ಬ್ರೆಡ್ದು ನಮ್ದು ಲವ್ ಸ್ಟೋರಿ ನಮಗೆ ಗೊತ್ತಲ್ಲ ಮಾರೆ. ಮತ್ತು ಮಂಗ್ಯಾನಂಗೆ ಲೈನ್ ಹಚ್ಲಿಕ್ಕೆ ಬಂದೀವಪ್ಪ ಇಲ್ಲೇ ಸ್ಟಾರ್ ವಾರ್ಸಿಗೆ. ಸ್ಟಾರ್ ವಾರ್ಸ್ ಎಷ್ಟೊತ್ತಿದ್ರು ನಾವು ನೋಡೇ ಹೋಗ್ಬೇಕು. ಡೆಸ್ಪರೇಟ್ ಇದಾರೆ ಅಂತಂದ್ರೆ ಹೌದು, ಬೇರೆ ಕಡೆ ಬೇಡ ದೋಸ್ತ. ಇಲ್ಲೇ ಹೋಗ್ಬೇಕಾಗ್ಯದ. ಇಲ್ಲೇ ಹೋಗ್ಬೇಕು ಅನ್ಸದ್ ನನಗೆ. ಅದ್ರ ಸಲ ಇಲ್ಲೇ ಹೋಗೋದು. ಸ್ವಲ್ಪ ಈಗೇನ ಬಿಡ್ತು ಅನ್ನಿಸ್ತ. ಟೆಕ್ನಿಕಲ್ ಇಶ್ಯೂ ಎಲ್ಲ ಬರೋಬ್ಬರ ಆಗ್ಯದ ಆಗ್ಯದ ಅನ್ನಿಸ್ಲಿಕ್ಕತ್ತದ. ಆಗಿದೆ ಚಪ್ಪಲ್ಲೇ ಬಡಿತೀವಿ ನಾವು. ಎಲ್ಲರ ಬಿಡಿಸಿದ ಅಂದ್ರೆ ಮತ್ತು ಡ್ರೈವರ್ ಹೋಗೇ ಮಾಡೋದಿ ಬಂದ್ವಪ್ಪ. ಮತ್ತೆ ಲೈನ್ ಆಪ ನಾವು ನೀವು ಎಲ್ಲಿ ಕೂತಾರ ನೋಡಿಲ್ಲ. ಈ ಸೈಡ್ ಕೂಡ್ತೀವಿ. ಎರಡು ಕೊಲೈಡ್ ಆಗಂಗಿಲ್ಲ. ಈ ಟ್ರೈನು ಆ ಟ್ರೈನು ಬಂದು ನೋಡಿದ್ದೆ ನಿಮ್ಗೆ. ಮತ್ತು ಎಲ್ರೇ ಅಣ್ಣ ಹೆದ್ರ್ಯಾರೇನು? ಸಣ್ಣ ಹುಡುಗ ಕೂತಾನಲ್ಲೋ. ಬ್ಯಾಗ್ ಉಲ್ಟಾ ಆಗ್ತದ್ರೆ ಏನು ಮಾಡಲಿ? ಹೌದು, ಬ್ಯಾಗ್ ಎಲ್ಲಿ ಇಡ್ಲಿ ಅಂತ ನಂದು. ಚಸ್ಮಾ ಯಪ್ಪು ನೋಡ. ನನಗೆ ಹೆದರಿಕೆ ಟೆಕ್ನಿಕಲ್ ಇಶ್ಯೂ ಬೇರೆ ಅಂದ್ರೆ ನಡವರ್ಕೆಲ್ಲ ಹೋಗಿ ನಿಂತು ಬಾಯ್ ಮುಗೀತು. ನಾನು ಬ್ಲಾಗ್ ಬರಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಯಪ್ಪು ಖತರ್ನಾಕ್ ಅದ ದೋಸ್ತಿದು. ಪಾಪ ಹಳ್ಳಿಗತ್ಬಿಟ್ಟ ಹಳ್ಳಿಗತ್ತ ಪಾಪ. ಹುಡುಗ ಲಬ್ ಹೋಗ್ಕೊಳಿಗತ್ತ. ಡಿಸ್ಕವರಿ ಲ್ಯಾಂಡ್ ಆದ್ಮೇಲೆ ನೆಕ್ಸ್ಟ್ ಅಡ್ವೆಂಚರಸ್ ಲ್ಯಾಂಡಿಗೆ ಹೊಂಟಿವಿ. ಈಗ ಇಲ್ಲಿ ಥಂಡರ್ ಮೌಂಟೇನಿಗೆ ಬಂದಿವಿ ದೋಸ್ತ. ವೇಟ್ ಟೈಮ್ 80 ಮಿನಿಟ್ಸ್ ಅನ್ಸ. ಅಂದ್ರೆ 1.5 ತಾಸು ಆಗ್ತದೆ. ಇವ ಹೆಣ ಎತ್ತಿ ಇರ್ತವೆ ನಾವು. ಬರೀ ನಿಂದ್ರದ ಆಗ್ಯದ. ಏನ ಜೀವನದಾಗ ಏನು ಮಾಡೋಣ? ಬೇಡ ಅಂತ ಆತೀಗ ಮುಗೀತು. ಕ್ಯಾನ್ಸಲ್. ಏನು ದೊಡ್ಡ ಲೈನ್ ಅದ ಏನು ತಾನ. ಏನು ತೊಗೊಳೈತಿವ? ಕ್ಯಾಂಡಿ ಗಿಂಡಿ ಏನೋ ತೊಗೊಳೈತಕ್ಕೆ. ಎಷ್ಟೇನು ನೋಡುವ ರೊಕ್ಕ ಮನಿ ಮಾರೋದು ಬಂದಿತ್ತು ಎಲ್ಲ. ಇದು ಒಂದು ಲೇಜಿಗೆ ದೋಸ್ತ 3.5 euros ಅಂತ. ಅಂದ್ರೆ ಏನಿಲ್ಲ ಅಂದರೂ ಒಂದು ಎಷ್ಟು 300-400 ರೂಪಾಯಿ ಊರ. ಇದೇನು ಏನು ಮಿನಿ ಮೌಸ್. ಇದೊಂದು ಗೊಂಬಿದೊಂದು ಉತ್ಸದ. ಇದೊಂದು ಕೊಡಿಸೋದಾತ. ಇದಕ್ಕೆ ಎಷ್ಟು 35 euros ಅಷ್ಟೇ. ತುಟ್ಟಿ ಗೊಂಬಿ ಒಂದ ಅಲ್ಲಿ ಇಲ್ಲಿ ಇಟ್ಟೆ ಅಂದ್ರೆ ನೋಡಿದಮ್ಮ.
ಸುಮ್ಮಂದಿ ಇಲ್ಲ ಸುಮ್ಮಂದಿ ಬೇಡ ಬೇಡ ಅವನು ಮತ್ತೆ ನಿಂತಾರ ಎದಕ್ಕೆ ನಿಂತಾರ ಅಂತ ಗೊತ್ತಿಲ್ಲ ನಿಂತಾರ ಒಟ್ಟು ನೋಡೋಣಂತ ಎದಕ್ಕೆ ನಿಂತಾರ ಬಂತಪ್ಪ ಮತ್ತೆ ಇದೆ ಡ್ಯಾನ್ಸ್ ಮಾಡ್ಬೇಕು ಬಂದ್ರೆ ಮತ್ತೆ ಇವರು ನಡಿಪ ಮುಗೀತೆಲ್ಲ ಇವತ್ತು ಆ್ಯಕ್ಚುಲಿ ರಾತ್ರಿ 11 ತನೂ ಇರ್ಬೋದಾಗಿತ್ತು ಫೈರ್ ವರ್ಕ್ಸ್ ಏನೇನೋ ಇರ್ತಾವಂತ ಆದ್ರೆ ನಮ್ಮದು ಸುಸ್ತಾಗ್ಯದ ಮುಗೀತು 6:30 ಹೋಗ್ಬಿಡ್ಬೇಕು ಸಾಕು ಮಜಾ ಬಂತು ಒಟ್ಟು ಡಿಸ್ನಿಲ್ಯಾಂಡ್ ಚಲೋ ಅದ ದೋಸ್ತ ಬರ್ಬೇಕು ಸ್ವಿಟ್ಜರ್ಲ್ಯಾಂಡಿಗೆ ಹೊಂಟೀವಿ ಸ್ನೋಫಾಲ್ ಒಂದು ಆಲಿಗತ್ತದ ತಂಪಿಲ್ ಬಿಡ ಅನ್ಕೋತ ಕೂತಿದ್ದೆ ಅಲ್ಲಿ ಹೋದ ಮೇಲೆ ಅವ್ರದ್ದು ಬರೇ ಟನಲ್ ಮಾಡಿಟ್ರ ಊರು ತುಂಬ ಇನ್ನೊಂದು ವರ್ಷ ವ್ಯೂ ಅಂತ ಯಾರದ ಪಾಡ್ತಿಲ್ಲ ಇಲ್ಲಿ ಕ್ಯೂ ಏನ್ರಿ ಬಿಟ್ಟು ಚಪ್ಪಲ್ ಹರಿಸ್ತಾರೆ ಮುಂಜಾನೆ ಆಕಳ ತೊಳಿಲಿಕ್ಕೆ ಬರ್ತಾರೆ ಸೊ ಬ್ರೇಕ್ ಹಾಕೋತ ಹೋಗಿ